ಮನೆಗಳನ್ನು ತೆರವುಗೊಳಿಸಿದ ಶಾಸಕರಿಗೆ ಹೇಳಿದಿಕ್ಕಾರ. ಮನೆಗಳನ್ನು ತೆರವುಗೊಳಿಸಿದ ದೇವರಿಪ್ಪರಿಗೆ ಮತಕ್ಷೇತ್ರದ ಶಾಸಕರಿಗೆ ಹೇಳಿದಿಕ್ಕಾರ. ದೇವರಿಪ್ಪರಿಗೆ ಮತಕ್ಷೇತ್ರದ ಶಾಸಕರಿಗೆ ಹೇಳಿದಿಕ್ಕಾರ. ದೇವರಿಪ್ಪರಿಗೆ ಮತಕ್ಷೇತ್ರದ ಶಾಸಕರಿಗೆ ಹೇಳಿದಿಕ್ಕಾರ. ಕೋಟಿ ಅವರನ್ನ, ಶಾಂತಗೌಡ ಪಾಟೀಲ್ ಅವರನ್ನ ಕುದುರೆ ಸಾಲವಾಡಿಗೆ ಹಾಗೂ ಈ ಅನಿರ್ದಿಷ್ಟ ಮುಷ್ಕರದ ನೇತೃತ್ವವನ್ನು ವಹಿಸಿ ಅದರಂತೆ ಈ ಕುದುರೆ ಸಾಲವಾಡಿಗೆ ಅನಿರ್ದಿಷ್ಟ ಮುಷ್ಕರದ ಮುಂದಾಳತ್ವವನ್ನು ವಹಿಸಿಕೊಂಡು ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡಂಥ ಕಿರಿಯ ಯುವ ಧುರೀಣ ದೇವರಿಪ್ಪರಿ ಮತಕ್ಷೇತ್ರದ ಅಶೋಕ್ ಗೌಡ ಪಾಟೀಲ್ ಅವರ ಬೇಡಿಕೆ ಇದೆ. ಮೊನ್ನೆ ಕೂಡ ಶಾಸಕರು ಕೂಡ ಅವ್ರ ಮುಂದೆ ಹೇಳಿದ್ದೀವಿ, ಅವ್ರ ಮನೆ ಹೆಂಗಿತ್ತು ಹಂಗೆ ಕಟ್ಕೊಡ್ರಿ. ಎಲ್ಲರೂ ನೀವು 2 ಕಿಲೋಮೀಟರ್ ಮ್ಯಾಗ 3 ಕಿಲೋಮೀಟರ್ ಮ್ಯಾಗ ಯಾವುದೋ ಒಂದು ಹೊಲ ತೋರಿಸಿ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ರೋಡ್ ವ್ಯವಸ್ಥೆ ಇಲ್ಲ, ಲೈಟಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಹೋಗಿರುವಂದ್ರೆ ಸಾಧ್ಯ ಇಲ್ಲ. ಎಲ್ಲಿ ಹೆಂಗೆ ಮನೆ ಹೊಡೆದಿರಿ, ಯಾರು ಮಾತು ಕೇಳಿದ್ರಿ ಅವ್ರ ಕಡೆಯಿಂದ ಬರೆಸಿ ಅವ್ರ ಮನೆ ಹೆಂಗಿತ್ತು ಹಂಗೆ ಮಾಡಿ ಕೊಡ್ಬೇಕು. ಎರಡನೇದು ನೀವು 55 ಫೂಟ್ ಅದು ಏನು ಹಠ ಹಿಡಿದ್ರಿ ಅದನ್ನು ತಲೆಯನ್ನು ತೆಗಿಬೇಕು. ಇವತ್ತು ಗೌಡ್ರು ಹೇಳ್ದಂಗೆ MDR ರಸ್ತೆ 30 ಫೂಟೇ ಆಗ್ಬೇಕು. ಇವತ್ತು ಅದನ್ನು ಎಲ್ಲಿವರೆಗೆ ನಾವು ಒಯ್ಯಬೇಕು ಅದನ್ನು ಗೌಡ್ರಿಗೆ ಸಲಹೆ ಪಡ್ಕೊಂಡು ಅದನ್ನು ಮುಂದೆ ಅದನ್ನು ಹೆಂಗೆ ಬೇಕಾಗಿ ಮಾಡ್ತೀವಿ. ನಮಗೂ ಅಭಿವೃದ್ಧಿ ಬೇಕಾಗಿದೆ. ನಾವು ಯಾರೂ ರೋಡ್ ಮಾಡ್ಬೇಕು, ಡಾಕ್ಟರ್ ಆಗಲಿ, ನಾವು ಅಲ್ಲಿ ನಮ್ಮ ಅರವಿಂದ್ ಕುಲಕರ್ಣಿ ಅವರು ಕೂಡ ಎಲ್ಲರೂ ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಯಾರೂ ನಾವು ಅಭಿವೃದ್ಧಿಗೆ ಇನ್ನೂವರೆಗೆ ಸುಮಾರು 3 ವರ್ಷಗಳಾಯ್ತು ನೋಡ್ರಿ, ಯಾವುದೂ ನಾವು ಒಂದು ಕೇಳಿಲ್ಲ, ಏನೂ ಮಾಡಿಲ್ಲ. ಮೊನ್ನೆ ಕೂಡ ಭಾಳ ಒಂದು ಸರಳವಾಗಿ ಹೇಳಿದರು ಅಂತ ಒಂದು ಕೆಲಸ ಇದು. ಇವತ್ತು ನಮ್ಮದೇ ಇರಲಿ, ಯಾರದೇ ಇರಲಿ, ಯಾರ ಪಾರ್ಟಿ ಇರಲಿ, ಇನ್ನೊಂದು ಇರಲಿ, ಅದರಲ್ಲಿ ಕೊಡ್ರೆ ಎಲ್ಲ ಬಡ ಮಕ್ಕಳಿದ್ದಾರೆ, ಎಲ್ಲ ಬಡವರು ಇದ್ದಾರೆ, ಎಲ್ಲರ ಮನೆ ಮೇಲೆ ಸಾಲ ಇದೆ, ಎಲ್ಲ ದಿನಕೂಲಿ ಹೋಗೋ ಜನರಿದ್ದಾರೆ. ಅವ್ರ ಮನೆಗಳು ಹೊಡೆದಿದ್ದಾರೆ. ಇವತ್ತು ಬೇರೆಯವ್ರು ಯಾರ್ಯಾರು ಹೊಡೆದಿದ್ದಾರೆ, ಎಲ್ಲರೂ ಕಟ್ತಿದ್ರು, ಏನೋ ಮಾಡ್ತಾ ಇದ್ರು, ಏನೋ ಒಂದು ಬೇರೆ ಆಗ್ತಿತ್ತು, ಬೇರೆ ವ್ಯವಸ್ಥೆ ಆಯ್ತು. ಇನ್ನೂ ಕೂಡ ಹೆಣ್ಮಕ್ಳು ಮನೆಯಲ್ಲಿ ಜಳಕ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಮೇಲೆ ಜೆಸಿಯಿಂದ ಬಂದು ಹೊಡೆದಿದ್ದಾರೆ. ಒಂದು ವಿಡಿಯೋದಲ್ಲಿ ಕೂಡ ಇದೆ, ಈ ಮನೆ ಹೊಡಿಬೇಕಾದ್ರೆ ಮಕ್ಕಳು ಮೇಲೆ ಇದ್ರು. ಇದನ್ನು ನೀವು ದಯವಿಟ್ಟು ಇದನ್ನು ಗಮನಿಸ್ರಿ. ಇದು ನಾವು ವಿಡಿಯೋ ಒಳಗೆ ತೋರಿಸ್ತೀವಿ. ಈ JCB ಕೂಡ ಹೊಡಿಬೇಕಾದ್ರೆ ಮೇಲೆ ಹುಡುಗರು ಇದ್ದಾರೆ, 2-3 ಹುಡುಗರು ಹೊಡಿದ್ದಾರೆ. ಇಂಥ ಒಂದು ಅನಾಹುತ ಕೆಲಸ ಮಾಡೋದು ಏನು ಹರ್ಕತ್ತಿದ್ವಿ ಇವತ್ತು ನಮ್ಮೂರಲ್ಲಿ. ಕುದುರೆ ಸಾಲೊಳಗೆ ಇಂಥ ಒಂದು ದಿನ ನಮ್ಗೆ ಬರ್ತದೆ ಅಂತ ನಮ್ಮ ಕಾಲ ಮನೆಯಲ್ಲಿ ಕೂಡ ಇರಲಿಲ್ಲ. ಇದಕ್ಕೆಲ್ಲ ಯಾರು ಕಾರಣಭೂತಿದಾರೋ ಅವರಿಗೆಲ್ಲ ದಯವಿಟ್ಟು ಶಿಕ್ಷೆ ಆಗಬೇಕು. ಗೌಡ್ರು ಕೂಡ ನಮ್ಗೆ ಇಷ್ಟೊಂದು ನಮಗೆ ಮಾಹಿತಿ ಇತ್ತಂದ್ರೆ ಇದನ್ನು ಎಲ್ಲೇ ಒಯ್ದು ಬಿಡ್ತಿದ್ದೀವಿ. ಇನ್ನೂ ಅದ್ರ ಕಾಲ ಏನಿದೆ ಕೆಲವು ದಾಖಲಾತಿ ಏನಿದೆ SH ಅಂತ ಇದೆ. ಈಗ SH ಅಂತ ಇದೆ. ಹುನಗುಂದ ಏನು ತಾಳಿಕೋಟೆ ಮಾಡಾರಲ್ಲ, ಈಗ ಆಯ್ತು ಅದು SH ಅಂತ ಇದೆ ರೀ. ಮೂಲ ರಾಷ್ಟ್ರೀಯ ಹೆದ್ದಾರಿನೇ ಅದು SH ಅಂತ ಇದೆ. ಈಗ ಮೊದಲು ಫಸ್ಟ್ ಅದು ನಮ್ಮ MDR ರೋಡ್ ನಮ್ಮ ಡೆವಲಪ್ಮೆಂಟ್ ಮಾಡಿದ್ದು ಎಲ್ಲ MDR ರೋಡ್ ಅಂತ ತಿಳ್ಕೊಂಡೆ ಡೆವಲಪ್ಮೆಂಟ್ ಮಾಡಿದ್ವಿ. ಸ್ಟೇಟ್ ಅವೇ ಅಂತ ತಿಳ್ಕೊಂಡು ಮಾಡಿದ್ವಿ. MDR ಜಿಲ್ಲಾ ಮುಖ್ಯ ರಸ್ತೆ ಅಂತ ತಿಳ್ಕೊಂಡು ನಾವು ಮಾಡಿದ್ವಿ. ಹೌದು. ನಾವೇನಂತೀವಿ, ಈಗ ನೀವು ಈಗ ಏನು ಹೊಡೆದಿದ್ದಾರಲ್ಲ ಇದು ಇಲ್ಲೀಗಲ್. ಎಲ್ಲಿ ನಿಮಗೆ ದಾಖಲಾತಿಗಳೊಳಗೆ ಯಾವುದೇ PWD ದಾಖಲಾತಿಗಳೊಳಗೆ ಎಲ್ಲಿ ಕೂಡ ನಮ್ಮದು 50 ಫೂಟು 60 ಫೂಟ್ ರೋಡ್ ಇಲ್ಲ. ಒಂದೇ ಚೈನ್ ರೋಡೇ ಅದು. ಒಂದೇ ಚೈನ್ ರೋಡೇ. ಒಂದು ಚೈನ್ ರೋಡ್ ಅಂದರೆ 10 ಮೀಟರ್ ಅದು ಊರಿನ ಮಧ್ಯೆ ಇದೆ. ಅದು ಊರಿನ ಮಧ್ಯೆ ಇದೆ ಆ್ಯಕ್ಚುಲಿ. ಈಗ ಆಲ್ರೆಡಿ ಅಲ್ಲೆಲ್ಲ ಮನೆಗಳು ಅದು ಇದು ಎಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಮನೆ ಕಟ್ಟೋದ್ರಿಗೆ ಅವು ಹೊಡಿ ಅಂತೇಳಿ ಅವು ಹೊಡಿದ ಅವಶ್ಯಕತೆ ಇಲ್ಲ. ಈಗ ಹೊಡೆದಿದ್ದ ಸಾಕಾಗ್ಯದ. ಮತ್ತು ನಾವೇ ಹೊಡಿದು ನಾನು ಶಾಸಕರಿಗೆ ಏನು ಹೇಳೋದಪ್ಪ ಅಂತಂದರೆ, ನಿಮಗೆ ಅಧಿಕಾರಿಗಳು ದಾರಿ ತಪ್ಪಿಸಿದರೋ ನೀವೇ ಅಧಿಕಾರಿಗಳ ದಾರಿ ತಪ್ಪಿಸಿರೋ ಗೊತ್ತಿಲ್ಲ. ನಮಗೆ ಅಧಿಕಾರಿಗಳು ನಿಮ್ಮನ್ನು ದಾರಿ ತಪ್ಪಿಸಿದ್ರು ಅಥವಾ ನೀವೇ ಅಧಿಕಾರಿಗಳ ದಾರಿ ತಪ್ಪಿಸಿದ್ರು ಗೊತ್ತಿಲ್ಲ. ಅದಕ್ಕೆ ನಮ್ಗೆ ಅಂತ ಇದನ್ನು ಬೆಳೆಸುವಂಥ ಅವಶ್ಯಕತೆ ಇಲ್ಲ. ಇದು ರಾಜಕಾರಣ ಮಾಡುವಂಥ ಸಂದರ್ಭನೂ ಕೂಡ ಅಲ್ಲ. ಇಲ್ಲಿ ಯಾರೂ ರಾಜಕಾರಣ ಮಾಡೋದು ಅವಶ್ಯಕತೆ ಇಲ್ಲ. ನಾ ಹೇಳ್ತಾ ಇರೋದು ಶಾಸಕರಿಗೆ, ಏನಪ್ಪ ಇದೇನು ದೊಡ್ಡ ಏನು ಇದೂ ಅಲ್ಲ. ಆ್ಯಕ್ಚುಲಿ ನಿಮ್ಮದು ಏನು MDR ನಾ ಇನ್ನೊಂದು ಹೇಳಿದೆ, ಇನ್ನೊಂದು ಮರ್ತೆ ನಾನು. SHDP ಯೋಜನೆ ಅಡಿಯಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ರಸ್ತೆ. ನಾ ಯಾಕೆ ಹೇಳೋದಪ್ಪ ಅಂತಂದರೆ, ಇವರು ಬಸವನ ಬಾಗೇವಾಡಿಯ PWD ಅಧಿಕಾರಿಗಳಲ್ಲಿ ಲೆಟರ್ ಕೊಟ್ಟಿದ್ದಾರೆ. SHDP ಯೋಜನೆ ಅಡಿ ಒಳಗೆ ರಸ್ತೆ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ರಸ್ತೆ ಅಗಲೀಕರಣ ಮಾಡಬೇಕಾಗಿದೆ ಅಂತೇಳಿ ಅದಕ್ಕೆ ಶಾಸಕರ ನಿರ್ದೇಶಕನ ಮೇಲೆಗೆ ಇದನ್ನು ನಾವು ಒತ್ತುವರಿ ತೆರವುಗೊಳಿಸಿದ್ವು ಅಂತ ಅವ್ರು PWD ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನೀವು ಯಾವ ಆಧಾರ ಮತ್ತು ನಾನು ಹೇಳ್ತೀನಿ, SHDPಯಲ್ಲಿ ಮಾಡಬೇಕಪ್ಪ ಅಂತಂದರೆ ನಿಮ್ಮ ನೀರಿನ ಲಕ್ಷ್ಯ ಎಲ್ಲಿದೆ? ಈಗ ಯಾವುದೇ ಒಂದು ರಸ್ತೆ ಮಾಡ್ಬೇಕಾದ್ರೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಯಿತು, ಯಾವ ಹೆಡ್ನಲ್ಲಿ ಸ್ಯಾಂಕ್ಷನ್ ಆಯಿತು, ಅದಕ್ಕೊಂದು ನೀರಿನ ಲಕ್ಷ್ಯ ಬೇಕಲ್ರಿ. ಎಲ್ಲಿದೆ ನೀರಿನ ಲಕ್ಷ್ಯ? ಎಲ್ಲಿ? ಸ್ವಲ್ಪ ದಾಖಲೆ ಕೊಡ್ರಿ.
ನನ್ನ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಭಾರತ ದೇಶ ಅಂತಂದ್ರೆ ಹಳ್ಳಿಗಳಿಂದ ಕೂಡಿದಂಥ ದೇಶ ನಮ್ಮದು. ಹೀಗಾಗಿ ಇವತ್ತು ಬ್ರಿಟಿಷರ ಕಾಲದಲ್ಲೇ 1876ರಲ್ಲೇ ಎಲ್ಲ ಹಳ್ಳಿಗಳನ್ನು ಸರ್ವೆ ಮಾಡಿದ್ರು. ಮಾಡಿ ಏನಪ್ಪ ಅಂತಂದ್ರೆ ಈ ಹಳ್ಳಿಗಳು ಏನದಾವಲ್ಲ ಅವಕ್ಕೆ ಗ್ರಾಮ ಠಾಣ ಅಂತ ಕರಿತೀವಿ ನಾವು. ಅವಕ್ಕೆ ಸರ್ವೆ ನಮ್ಮ ಕಂದಾಯ ಸರ್ವೆ ನಂಬರ್ ಇರೋದಿಲ್ಲ. ನೀವು ಮನೆ ಸರ್ವೆ ನಂಬರ್ ಇರ್ತಾವೆ, ಮನೆಗೆ ನಂಬರ್ ಹಾಕಿರ್ತೀವಿ ನಾವು. ಅವಕ್ಕೆ ಅಲ್ಲಿ ಕಂದಾಯ ಸರ್ವೆ ನಂಬರ್ ಇರೋದಿಲ್ಲ. ಅದಕ್ಕೆ ಬರೀ ಏನಿರ್ತದಪ್ಪ ಅಂದ್ರೆ ಮನೆ ಸಂಖ್ಯೆಗಳಿರ್ತಾವೆ. ಆ ಗ್ರಾಮಕ್ಕೆ ಹಚ್ಚಿ ಮುಂದೆ ಏನತ್ತ ಕಂದಾಯ ಸರ್ವೆ ನಂಬರ್ ಚಲೋ ಆಯ್ತಾವ. 301 ಸರ್ವೆ ನಂಬರ್, 302 ಹೊಲಗಳು ಇರ್ತಾವೆ ಸುತ್ತಮುತ್ತಲ. ಈ ಗ್ರಾಮಗಳಲ್ಲಿ ಏನು ರಸ್ತೆಗಳು ಇರ್ತಾವಲ್ಲ, ಇವಾಗ ನಮ್ಮ ಮನೆಯೊಳಗೆ ಏನದ ಕಾರ್ ಅದ, ಟ್ರ್ಯಾಕ್ಟರ್ ಅದಾವ, ಜೀಪ್ ಅದಾವ, ಬಸ್ ಅದಾವ, ಏನೇನು ತೊಗೊಂಡು ಅಡ್ಡಾಡ್ತಿರ್ತೀವಿ ನಾವು. ಮೊದಲ ನಮ್ಮಲ್ಲಿ ಏನಿತ್ತು ರೀ, ಎತ್ತಿನ ಗಾಡಿ ಇತ್ತು ಅಷ್ಟಲ್ಲ. ಅದೇ ನಮ್ಮದು ವಾಹನ. ಯಾರೇ ಯಾವುದೇ ಹಳ್ಳಿಗೆ ಹೋಗ್ಬೇಕಾದ್ರೂ ಎತ್ತಿನ ಗಾಡಿನೇ ನಮ್ಗೆ ದೊಡ್ಡ ವಾಹನ ಅವಾಗ. ಹೀಗಾಗಿ ಏನಿತ್ತಪ್ಪ ಅಂತಂದ್ರೆ ಆ ಹಳ್ಳಿಗಳಲ್ಲಿರುವಂಥ ರಸ್ತೆಗಳಿಗೆ ಅಳತೆ ಇರೋದಿಲ್ಲ. ಅದು ಅಳತೆ ಮಾಪನ ಏನೂ ಇರೋದಿಲ್ಲ. ಯಾವ ಬೇಕಾದ ಇಲಾಖೆ ಒಳಗೆ ಹೋಗ್ರಪ್ಪನ. ಈಗ ನೀವು ಗ್ರಾಮ ಪಂಚಾಯತ್ ಒಳಗೆ ಹೋಗ್ರಿ. ಈಗ ರಾಜುಗೌಡ್ರ ಮನೆ ಮುಂದೆ ಎಷ್ಟಾಗಲ್ಲ ರೋಡ್ ಅದ್ರಿ ಅಂತ ನೀವು ಕೇಳ್ರಿ. ಅಲ್ಲಿ ಅಳತೆನೇ ಇರಲ್ಲ, ಮಾಪನ ಇರೋದು. ಯಾವ ನೀವು ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ರಿ, ಯಾವ್ಯಾವ ಓಣಿ ಒಳಗೆ ರಸ್ತೆ ಎಷ್ಟೆಷ್ಟು ಫೀಟ್ ಅದಾವ್ರಿ ಅಂತ ಕೇಳ್ರಿ. ಅವ್ರಿಗೆ ದಾಖಲಾತಿಗಳು ಯಾವುದೂ ಇರುವುದಿಲ್ಲ. ಹಾಗೇನೆ ನೀವು ಕಂದಾಯ ಇಲಾಖೆ ಒಳಗೆ ಬರ್ರಿ. ನಾವೇನು ಸರ್ವೆ ಡಿಪಾರ್ಟ್ಮೆಂಟ್ ಹೊಡೆದಾರಂತ ಅರ್ಥ ಐತಿಲ್ಲ. ನಾನು ಕೇಳ್ತೇನೆ, ರಾಜುಗೌಡ್ರೆ ಆ ರಸ್ತೆ ಅಲ್ಲಿಲ್ಲ, ರಸ್ತೆ ನಿಮ್ಮ ಮನೆ ಮುಂದೆ ಬರ್ತದೆ, ನಿಮ್ಮ ಮನೇಲೆ ಒತ್ತುವರಿ ಮಾಡಿದ್ರಿ. ಬೇಕಾದ್ರೆ ಚಾಲೆಂಜ್ ಮಾಡ್ತೀನ, ನಾಳೆ ನಿಮ್ದೇನು ಪೀಳಿ ದಾಖಲೆ ಐತಿಲ್ಲ, ಬರ್ರಿ ನಿಮ್ಮ ಮನೆ ಹಳೇನಂತ, ನಿಮ್ಮ ಮನೇಲೆ ಮತ್ತೆ ನೀವು ಅದ್ರೊಳಗೆ ನೀವು ಅಕ್ರಮ ಮಾಡಿದಿಲ್ಲ ಅಂತಂದ್ರೆ, ಒತ್ತುವರಿ ಮಾಡಿಲ್ಲ ಅಂತಾರೆ. ಇವತ್ತೇ ರಾಜಕಾರಣದಿಂದ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ. ಬೇಡ, ರಾಜಕಾರಣ ಬಿಟ್ಬಿಡ್ತೀವಿ ನಾವು, ಸವಾಸ ಬೇಡ. ಈಗ ನಿಮ್ಮ ಮನೆ ಯಾರು ಹೊಡಿಬೇಕಪ್ಪ ಹೇಳ್ರಿ. ನಿಮ್ಮ ಮನೆ ಯಾರು ಹೊಡಿಬೇಕು? ನೀ ಎಲ್ಲರ ಮನೆ ಹೊಡೆದಿಲ್ಲಪ್ಪ, ಈಗ ನಿಮ್ಮ ಮನೆ ಯಾರು ಹೊಡಿಬೇಕು ಕೇಳ ನನಗೆ. ಅಲ್ಲಿ ಮನೆ ಮೊದಲು ಬಸ್ ಆಗಿ ಹೋಗ್ತದ್ದು. ಅಲ್ಲೆಲ್ಲ ಬ್ರಿಟಿಷರ ಅದೇನು ಮಾಡಿದ್ದಾರೆ ಅದರ ಪ್ರಕಾರ, ನಿಮ್ದು ಗ್ರಾಮ ನಕಾಶೆ ಪ್ರಕಾರ ನಡು ಊರಾಗ ಹೋಗ್ತದೆ. ಯಾಕಂತಂದ್ರೆ ಫಸ್ಟ್ ಆ ರೋಡ್ ಡೆವಲಪ್ಮೆಂಟ್ ಮಾಡೋ ಹೊತ್ನಾಗ ನವ ರೋಡ್ ಹಾಕ್ಸಿದ್ದೇವೆ ನಮ್ಮ ಶಾಸಕರಿದ್ದಾಗ. ಆ ಮಾಡೋ ಹೊತ್ನಾಗ ಎಲ್ಲ ಪೇಪರ್ ನೋಡಿದ್ವಿ ನಾವು, ಎಲ್ಲದ ರೋಡ್ ಏನದ ಅಂತೇಳಿ. ನೋಡಿದಾಗ ಅದು ನಡುವೂರಾಗ ಬರ್ತದ್ರಿ. ನಡುವೂರಾಗ ಏನಾಗೈತಿ, ಈಗೆಲ್ಲ ಆ ಕಡೆ ಈ ಕಡೆ ಮನೆ ಕಟ್ಟಿ ಹತ್ತಿ ಆಗ್ಬಿಟ್ಟದ. ಹಿಂಗಾಗಿ ಊರು ಹೊರಗಾಸಿ ಬರ್ತಾವ ರೋಡ್ ಅಷ್ಟೇ. ಇಲ್ಲಿ ತೋಳಬಲದಿಂದ ನೀವು ಕೆಲಸ ಮಾಡಿದ್ರಿ, ಇದು ತಪ್ಪು. ಆದ್ದರಿಂದ ನಾನು ಹೇಳಕ್ ಬರ್ತೇನೆ, ಕೂಡಲೇ ಶಾಸಕರು ಊರಿನ ಗ್ರಾಮಸ್ಥರ ಕ್ಷಮೆ ಕೇಳಬೇಕು ಅಂತ ನಾನು ಹೇಳ್ತೀನಿ. ನೀವು ಕ್ಷಮೆ ಕೇಳಬೇಕು, ನನ್ನ ತಪ್ಪಾಗಿದೆಪ್ಪ, ನಾನು ಕಾನೂನು ಪ್ರಕಾರ ಮಾಡಿಲ್ಲ ಅಂತೇಳಿ. ಯಾಕೆ ನಾನು ಶಾಸಕರ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ ಅಂತಂದ್ರೆ, ಇವತ್ತು ಯಾರು ಈ AW ಅಂತ ಕರಿತೀವಲ್ಲ, PWD AW ಲೆಟರ್ ಬರೆದನು. ಏನಂತ? ಶಾಸಕರ ಆದೇಶದ ಮೇರೆಗೆ ದೂರವಾಣಿ ಕರೆ ಮೂಲಕ ಆದೇಶ ಮಾಡಿದ್ರಂತ ಶಾಸಕರು ಇದುವರೆಗೂ ಹೊಡೆದರಂತ. ಅದಕ್ಕೆ ನಾ ಹೇಳ್ತೀನಿ, ನೀವು ಹೇಳಿಲ್ಲ ಅಂತಂದ್ರೆ ಅವರೇ ಕೊಡ್ತೀವಿ ಅವ. ಯಾಕಂದ್ರೆ ಕಾರ್ಯಕ್ಕೆ ಇದು ಯಾರು PWD AW ಲೆಟರ್ಲೇ ಬರೆದನು. ಏನಂತ? ಶಾಸಕರೇ ದೂರವಾಣಿ ಕರೆ ಮಾಡಿ ತಿಳಿಸಿದ್ದಾರೆ, ಅವರ ಆದೇಶದ ಮೇರೆಗೆ ನಾನು ಹೊಡೆದಿದ್ದೇನೆ ಅಂತ. ಕುದುರೆ ಸಾಲ್ವಡಿಗೆ ಗ್ರಾಮದಲ್ಲಿ ರಸ್ತೆ ನಿರ್ಮಾಣ ಮಾಡುವ ನಿಮಿತ್ತವಾಗಿ ಅನೇಕ ಬಡ ಕುಟುಂಬಗಳನ್ನು, ಅವರ ಮನೆಗಳನ್ನು ಧ್ವಂಸ ಮಾಡಿ ಬೀದಿಗೆ ತಂದಂತಹ ಶಾಸಕರ ವಿರುದ್ಧ ಧರಣಿ ಸತ್ಯಾಗ್ರಹವನ್ನು ವಹಿಸಿಕೊಂಡು ಇವತ್ತಿಗೆ ನಾವು 11ನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ. ಈ 11 ದಿವಸದಿಂದ ನೀವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. 2 ತಿಂಗಳ ಹಿಂದೆ ಆಗಸ್ಟ್ 23ನೇ ತಾರೀಕು ಶನಿವಾರ ದಿವಸ ಈ 150 ಮನೆಗಳನ್ನು ಕೆಡವಿದರು. ಅವರು ಕೆಡೋಕ್ಕಿಂತ ಪೂರ್ವ ಸಾಕಷ್ಟು ಬಾರಿ ಅವರನ್ನು ಭೇಟಿಯಾಗಿ ಈ ರೀತಿ ಮಾಡಬಾರ್ದು, ಇದು ಕಾನೂನಿಗೆ ವಿರುದ್ಧವಾದದ್ದು ಅಂತ ಹೇಳಿ ಸಾಕಷ್ಟು ಸಲ ನಾವು ಮನವರಿಕೆ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟಾಗಲೂ ಸಹ ತಮ್ಮ ಹಠವನ್ನು ಸಾಧಿಸಲಿಕ್ಕೆ ಅವರು
ಬೆಂಗಳೂರಿನಲ್ಲಿದ್ದರೂ ಸಹ ಫೋನಿನ ಮುಖಾಂತರ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಒಂದು ಆಜ್ಞೆಯನ್ನು ಮಾಡಿ 55 ಫೀಟ್ ರೋಡ್ ಆಗಬೇಕು, ನೀವು 55 ಫೀಟ್ ತನಕ ಹೊಡಿಬೇಕು ಅಂತ ಹೇಳಿದ ಒಂದೇ ಒಂದು ಉದ್ದೇಶದಿಂದ ಇವತ್ತು ಅದನ್ನು ಕೆಡವಿ ಹಾಕಿದ್ದಾರೆ. ಇದು ನಾನು ಇಲ್ಲ ಅನ್ನೋದನ್ನು ನಾವು ಇವತ್ತು ಕಂಡುಕೊಂಡಿದ್ದೀವಿ. ಸಾಕಷ್ಟು ಬಾರಿ ಅವರಿಗೆ ಹೇಳಿದರೂ ಸಹ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಅರವಿಂದ್ ಕುಲಕರ್ಣಿ ಸರ್ ಹೇಳಿದಂಗೆ ಈ ಒಂದು ಹೋರಾಟದ ನೀತಿಯನ್ನು ಬದಲಾವಣೆ ಮಾಡಬೇಕು ಮತ್ತು ಉಗ್ರವಾದ ಹೋರಾಟವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ. ನಿಮ್ಮ ಪರವಾಗಿ ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ. ಯಾಕಂದರೆ ಅವರಿರೋದು ಊರ ಮಧ್ಯದಾಗಿರೋರ ಜೊತೆಗೆ, ನಾವಿರೋದು ಊರು ದಂಡೆಯಾಗಿದ್ದವ್ರ ಜೊತೆಗೆ. ಊರ ಮಧ್ಯ ಭಾಗದಾಗಿರೋರು ಅವ್ರ ಮಂದಿ, ಊರು ದಂಡೆಯಾಗಿರೋರೆಲ್ಲ ನಮ್ಮ ಮಂದಿ. ಅದಕ್ಕೆ ನಿಮ್ಮ ಜೊತೆಗೆ ನಾವು ಅದೇವಿ. ಅದೇನೇ ಆಗಲಿ, ಈ ಒಂದು ಅಗಲೀಕರಣ ಮೊದಲೇನು ಅವ್ರು ಹೇಳಿದ್ರು, ನಮಗೆ ಮಾತು ಕೊಟ್ಟಿದ್ದರು. ನಾವು ಅಶೋಕ್ ಗೌಡ್ರು ಹೋದಾಗ ಮೀಟಿಂಗ್ ಮಾಡಿದಾಗ ಒಂದು ಮಾತು ಏನು ಕೊಟ್ಟಿದ್ರು ಅಂದರೆ, ಅಧಿಕಾರಿಗಳು 48 ಫೀಟ್ದ ರಸ್ತೆ ಮಾಡ್ತೀವಿ, ಅದಕ್ಕೆ ತಾವೆಲ್ಲರೂ ಒಪ್ಪಿಗೆನೂ ಕೊಟ್ಟಿದ್ರಿ. 48 ಫೀಟ್ ಅದ ನಮ್ದೇನೂ ತೊಂದರೆ ಇಲ್ಲರಿ, 48 ಫೀಟ್ ಮಾಡಲಿ, ನಮಗೂ ದೊಡ್ಡ ಹೊಸ ರಸ್ತೆ ಆಗ್ತದೆ ಮತ್ತು ಮನೆ ಮುಂದೆ ಒಳ್ಳೇದಾಗ್ತದೆ ಅನ್ನೋ ಭಾವನೆಯನ್ನು ತಾವೆಲ್ಲ ವ್ಯಕ್ತಪಡಿಸಿದ್ರಿ. ಆ ರೀತಿ ಈಗ ನಮ್ಮ ಕಂಡೀಷನ್ ಏನಪ್ಪ ಅಂದ್ರೆ, ಆದ್ರೆ 45 ಫುಟ್ದು ಆಗಬೇಕು ಮತ್ತು ಅಲ್ಲಿ ಕೆಡವಿದಂಥ ಎಲ್ಲ ಮನೆಗಳನ್ನು ಮನರ್ ನಿರ್ಮಾಣ ಮಾಡಿಕೊಡ್ಬೇಕು. ಅದಕ್ಕೇನು ಖರ್ಚು ಹತ್ತದ ಅದರ ಖರ್ಚು ಅವರರ ಕೊಡಲಿ, ಸರ್ಕಾರರ ಕೊಡಲಿ, ಕಾಂಟ್ರಾಕ್ಟರ ಕೊಡಲಿ, ಯಾರ ಕೊಡಲಿ, ಒಟ್ಟು ನಮಗೆ ಅಲ್ಲಿ ಯೋಗ್ಯವಾದಂಥ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ನಾವು ಬದುಕಲಿಕ್ಕೆ ಒಂದು ಹಾದಿಯನ್ನು ಮಾಡಿಕೊಡಬೇಕು. ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿ ಇರ್ತದೆ ಅನ್ನೋ ಒಂದು ಮಾತನ್ನು ಹೇಳಿ ಇನ್ನು ಸವಿಸ್ತರವಾಗಿ